ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನಾ ಭಾರತ ಸರ್ಕಾರದ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ 11,000ಗಳ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದೆ. ಅದು ಯಾವ ರೀತಿ ನೀಡ್ತಾರೆ, ಅದನ್ನು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ನಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅದೇ ರೀತಿ ಯಾವ ಆಫೀಸ್ಗೆ ವಿಸಿಟ್ ಮಾಡಿ ನಾವು ಈ ಒಂದು ಅರ್ಜಿಯನ್ನು ಅಪ್ರೂವಲ್ ಮಾಡಿಸ್ಕೋಬೇಕಂತ ಎಲ್ಲ ಈ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಈ ಒಂದು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಗೆ ಯಾರೆಲ್ಲ ಎಲಿಜಿಬಲ್ ಅಂದರೆ, ಸದ್ಯ ಈಗ ಗರ್ಭಿಣಿ ಇರುವಂತಹ ಮಹಿಳೆಯರು ಯಾರೆಲ್ಲ ಗರ್ಭಿಣಿ ಇದ್ದೀರಲ್ಲ ಅವರು ತಾಯಿ ಕಾರ್ಡನ್ನು ನೀಡಿರ್ತಾರೆ. ಆ ತಾಯಿ ಕಾರ್ಡನ್ನು ನೀಡಿದಂತಹ ಎಲ್ಲರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ನಿಮ್ಮ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನು ಅರ್ಜಿಯನ್ನು ಆಲ್ರೆಡಿ ಸಲ್ಲಿಸಿರ್ತಾರೆ. ಯಾರೆಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲೋ ಅವರು ಖುದ್ದಾಗಿ ತಮ್ಮ ಅರ್ಜಿಯನ್ನು ತಾವೇ ಸಲ್ಲಿಸಬಹುದು. ಇದು ಮೊದಲ 2 ಹೆರಿಗೆಗಳಿಗೆ ಸಹಾಯಧನವನ್ನು ನೀಡುವಂತಹ ಸ್ಕೀಮ್ ಆಗಿದ್ದು, ಮೊದಲನೇ ಹೆರಿಗೆಗೆ ಅಂದರೆ ಗಂಡಾಗಿರಲಿ ಹೆಣ್ಣಾಗಿರಲಿ ಆ ಒಂದು ಹೆರಿಗೆಗೆ 6,000ಗಳ ಸಹಾಯಧನ. ಅದೇ ರೀತಿ ಎರಡನೇ ಹೆರಿಗೆ ಅಂದರೆ ಎರಡನೇ ಡೆಲಿವರಿ ಹೆಣ್ಣು ಮಗುವಾದರೆ ಅದಕ್ಕೆ 5,000ಗಳ ಸಹಾಯಧನವನ್ನು ಈ ಕೇಂದ್ರ ಸರ್ಕಾರದಿಂದ ಇದನ್ನು ನೀಡಲಾಗುತ್ತೆ. ಈ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಅಲ್ಲಿಂದ ನೀವು ಈ ಒಂದು ವೆಬ್ಸೈಟ್ಗೆ ಡೈರೆಕ್ಟಾಗಿ ಬರ್ಬೋದು. ಇಲ್ಲಿಂದ ನೋಡ್ತಾ ಇರ್ಬೋದು ನೀವು ಸಿಟಿಜನ್ ಲಾಗಿನ್ ಅಂತಿದಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂತಹ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ. ನೋಡ್ತಾ ಇರ್ಬೋದು ಯುವರ್ ನೇಮ್ ಅಂತ ಇದೆ. ನಿಮ್ಮ ಒಂದು ಫಸ್ಟ್ ನೇಮ್ ಒಂದು ಫುಲ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದಾದಮೇಲೆ ನಿಮ್ಮ ಒಂದು ಸ್ಟೇಟನ್ನು ಕೇಳುತ್ತೆ. ಕರ್ನಾಟಕ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸ್ಟೇಟ್ ಮತ್ತು ನೇಮ್ ಸ್ಟೇಟ್ ಆ್ಯಂಡ್ ಡಿಸ್ಟಿಕ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಏರಿಯಾ ಅಂತ ಕೇಳ್ತಾ ಇದೆ. ನೋಡ್ತಾ ಇರ್ಬೋದು ನೀವು ರೂರಲ್ ಆ್ಯಂಡ್ ಅರ್ಬನ್ ಅಂತ ಇದೆ. ರೂರಲ್ ಅಂದರೆ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಜನರು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಬನ್ ಅಂದರೆ ನಗರ ಪ್ರದೇಶಗಳಲ್ಲಿ ಸಿಟಿಗಳಲ್ಲಿ ವಾಸಿಸುವಂಥ ಜನರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಸ್ಟೇಟ್ ಮತ್ತು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಅದೇ ರೀತಿ ಇಲ್ಲಿ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗ್ರಾಮೀಣ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪೂರ್ಣ ಹಳ್ಳಿಯ ಒಂದು ವಿಳಾಸನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅರ್ಬನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಾರ್ಡಿನ ಮಾಹಿತಿ ನಿಮಗೆ ಇರಬೇಕಾಗತ್ತೆ. ವಾರ್ಡಿನ ನಂಬರನ್ನು ಸರಿಯಾಗಿ ನಮೂದಿಸಬೇಕಾಗತ್ತೆ. ಯಾಕಂದರೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕುವಾಗ ಆ ವಾರ್ಡಿನ ಅಂಗನವಾಡಿ ಕೇಂದ್ರದ ನಂಬರ್ ಡೈರೆಕ್ಟಾಗಿ ಬರೋ ಕಾರಣ ಇಲ್ಲಿ ನೀವು ವಾರ್ಡ್ ನಂಬರನ್ನು ಸರಿಯಾಗಿ ನಮೂದಿಸಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಯಾರಿಗೆ ಸಂಬಂಧಪಟ್ಟಿದ್ದಂತ ಇದೆ, ಅದು ಸೆಲ್ಫ್ ಇದ್ದರೆ ಸೆಲ್ಫ್ ಅಥವಾ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಅಂತ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಬೇಸಿಕ್ ಡೀಟೇಲ್ಸನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ದಲ್ಲ ಆ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾನ ಫಿಲ್ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಸಾರಿ ವ್ಯಾಲಿಡೇಟ್ ಆದಮೇಲೆ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದೆ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ನ OTP ತೊಗೊಂಡು ನೀವು ರಿಜಿಸ್ಟರ್ ಮಾಡ್ಕೊಂಡ್ರಲ್ಲ ಆ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾನ ಫಿಲ್ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ನೀವು ಒಂದು ಡ್ಯಾಶ್ಬೋರ್ಡಿಗೆ ಬರ್ತೀರಾ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯ ಒಂದು ಡ್ಯಾಶ್ಬೋರ್ಡಿಗೆ ಬರ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ನಲ್ಲಿ ಡೇಟಾ ಎಂಟ್ರಿ ಅಂತ ಇದೆ, ಬೆನಿಫಿಷಿಯರ್ ರಿಜಿಸ್ಟ್ರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಭಾಳ ಸಿಂಪಲ್ ಆಗಿದೆ. ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಈಸಿಯಾಗಿ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಫಸ್ಟ್ ಆಪ್ಷನನ್ನು ಇಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಸ್ಟೇಟ್ ಮತ್ತು ಯಾವುದಾದ್ರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಅಂತ ಇದೆ, ಅದನ್ನು ನೋ ಅಂತ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಚೈಲ್ಡ್ ಆಗಿದ್ದರೆ ಫಸ್ಟ್ ಚೈಲ್ಡ್, ಇಲ್ಲ ಸೆಕೆಂಡ್ ಚೈಲ್ಡ್ ಆಗಿದ್ದರೆ ಸೆಕೆಂಡ್ ಗರ್ಲ್ ಚೈಲ್ಡ್ ಆಗಿದ್ದರೆ ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟಿಗ ನೀವು ಗರ್ಭಿಣಿಯರಿದ್ದರೆ ಡೆಲಿವರಿನೇ ಆಗಿಲ್ಲ ಅಂದರೆ 0 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಲಿವರಿ ಆಗಿದ್ದರೆ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಚೈಲ್ಡ್ ಆಗಿದ್ದರೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಂತಿದೆ, ಎಸ್ ಅಂತ ಕೊಟ್ಟು ಅಥೆಂಟಿಕೇಷನ್ ಮೇಲೆ ಎಸ್ ಮಾರ್ಕನ್ನು ಕೊಡಬೇಕಾಗತ್ತೆ. ಅದೇ ರೀತಿ ನಿಮ್ಮ ಒಂದು ನೇಮನ್ನು ಆ್ಯಸ್ ಪರ್ ಆಧಾರ್ ಪ್ರಕಾರ ನಿಮ್ಮ ಒಂದು ನೇಮನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅದೇ ರೀತಿ ಆಧಾರ್ ನಂಬರನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆಧಾರ್ ನೇಮ್ ಮತ್ತು ಆಧಾರ್ ನಂಬರ್ ಎರಡೂ ಮ್ಯಾಚ್ ಆದಮೇಲೆ ಇಲ್ಲೊಂದು ಆಧಾರ್ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಯಾವುದೇ ಡೀಟೇಲ್ಸನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎಲ್ಲವನ್ನು ಸರಿಯಾಗಿ ನಮೂದಿಸಬೇಕಾಗತ್ತೆ. ಯಾವುದಾದ್ರೂ ನೀವು ಎಂಟರ್ ಮಾಡುವಾಗ ರಾಂಗ್ ಆಗಿ ಮಾಡಿದರೆ ನಿಮ್ಮ ಒಂದು ಈ ಸಹಾಯಧನ ಬರುವುದು ಬರಲಿಕ್ಕಿಲ್ಲ. ಸೊ ಎಲ್ಲನೂ ಈಸಿಯಾಗಿ ಆರಾಮಾಗಿ ಫಿಲ್ ಮಾಡಿ. ಇಲ್ಲಿ ನೋಡಿ ಆಧಾರ್ ಈಸ್ ಅಥೆಂಟಿಕೇಟೆಡ್ ಅಂತ ಬಂತು. ಇದಾದಮೇಲೆ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಬೇಕಾಗತ್ತೆ. ಆ ಗರ್ಭಿಣಿ ಇರುವಂತಹ ಮಹಿಳೆಯ ಅಥವಾ ಹೆರಿಗೆಯಾದಂತಹ ಮಹಿಳೆಯ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ಏಜ್ ಇಲ್ಲಿ ಕೌಂಟಾಗಿ ಬರುತ್ತೆ. ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕೆಟಗರಿನ ಕೇಳಿದೆ.
ಕೆಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದರಲ್ಲಿ ಬರ್ತೀರಾ, ಅದರ್ಸ್, SC ST ಯಾವ್ದು ಬರ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಮೊಬೈಲ್ ನಂಬರನ್ನು ಯಾರಿಗೆ ಸಂಬಂಧಪಟ್ಟಿದ್ದಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದಮೇಲೆ ಎಲಿಜಿಬಲ್ ಪ್ರೂಫ್ ಅಂತ ಇದೆಯಲ್ಲ, ಇದರಲ್ಲಿ ನೀವು ಯಾವುದರ ಒಂದು ಡೀಟೇಲ್ಸನ್ನು, ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದರಲ್ಲಿ ನೋಡ್ಕೊಳ್ಳಿ, ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇದೆಯಲ್ಲ ಅದನ್ನು ಸರಿಯಾಗಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದರ ಐಡೆಂಟಿ ನಂಬರ್ನ ಎಂಟರ್ ಮಾಡಿ ಅದನ್ನು ಒಂದು PDF ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನಿಲ್ಲಿ BPL ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. BPL ಕಾರ್ಡ್ನ ನಂಬರ್ನ, ರೇಷನ್ ಕಾರ್ಡಿನ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಆ ಒಂದು ಫೈಲ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದಾದಮೇಲೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ MCP ಕಾರ್ಡ್ ಡೀಟೇಲ್ಸ್ ಅಂತ ಇದೆ. MCP ಕಾರ್ಡ್ ಅಂದರೆ ಏನಿಲ್ಲ, ನಿಮ್ಮ ಒಂದು ತಾಯಿ ಕಾರ್ಡ್ ಆಗಿರುತ್ತೆ ಇದು. ಇದರಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಒನ್ ಇದೆಯಲ್ಲ MCTS ಅಥವಾ RCH ನಂಬರ್ ID ಅಂತ ಇದೆ. RCH ID ನಿಮ್ಮ ಒಂದು ತಾಯಿ ಕಾರ್ಡಿನ ಫಸ್ಟ್ ಪೇಜ್ನಲ್ಲಿಯೇ ಇದನ್ನು ಎಂಟರ್ ಮಾಡಿರ್ತಾರೆ. ಅದನ್ನು ಸರಿಯಾಗಿ ಇಲ್ಲಿ ಫಿಲ್ ಮಾಡಿ. ಇದಾದಮೇಲೆ MCP ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಇದೈತಲ್ಲ, ಸೆಕೆಂಡ್ ಪೇಜ್ನಲ್ಲಿ ನಿಮ್ಮ ಒಂದು ತಾಯಿ ಕಾರ್ಡ್ ನೋಂದಣಿಯಾದಂತಹ ಡೇಟ್ ಇರುತ್ತೆ. ಆ ತಾಯಿ ಕಾರ್ಡ್ ನೋಂದಣಿಯಾದಂತಹ ಡೇಟನ್ನು ಇಲ್ಲಿ ಎಂಟರ್ ಮಾಡಿ. ಇದಾದಮೇಲೆ LMP ಡೇಟ್ ಅಂತ ಇದೆ, ಇದು ಕೂಡ ನಿಮ್ಮ ಸೆಕೆಂಡ್ ಪೇಜ್, ತಾಯಿ ಕಾರ್ಡಿನ ಸೆಕೆಂಡ್ ಪೇಜ್ನಲ್ಲೇ ಇರುತ್ತೆ. ಇದನ್ನು ಕೂಡ ಎಂಟರ್ ಮಾಡಿ. ಇದಾದಮೇಲೆ ಆ್ಯಂಟಿನಟಲ್ ಚೆಕಪ್ ANC ಡೇಟ್ ಅಂತ ಇದೆ, ಇದು ಕೂಡ ನಿಮ್ಮ ಒಂದು ತಾಯಿ ಕಾರ್ಡ್ ಥರ್ಡ್ ಪೇಜ್ನಲ್ಲಿ ಸಿಗುತ್ತೆ ನಿಮಗೆ, ಅದನ್ನು ಕೂಡ ಎಂಟರ್ ಮಾಡಿ. ಇದಾದಮೇಲೆ ಆ್ಯಕ್ಚುಯಲ್ ಡೇಟ್ ಆಫ್ ಚೈಲ್ಡ್ ಬರ್ತ್ ಅಂತ ಇದೆ. ಅಂದರೆ ಫಸ್ಟ್ ಚೈಲ್ಡ್ ಇಲ್ಲೇ ಹೆರಿಗೆ ಆದಂತಹ ಮಹಿಳೆಯ ಒಂದು ಅರ್ಜಿ ಆಗಿರೋದ್ರಿಂದ ನಾನು 1 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಆ ಒಂದು ಮಗುವಿನ ಒಂದು ಜನ್ಮ ದಿನಾಂಕವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವೇನಾದರೂ ಗರ್ಭಿಣಿಯರಾಗಿದ್ದರೆ 0 ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ, ಇಲ್ಲಿ ಮಗುವಿನ ಜನ್ಮ ದಿನಾಂಕವನ್ನು ಕೇಳೋದಿಲ್ಲ. ಸೊ ಐತಿಲ್ಲ, ಇಲ್ಲಿ 1 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಒಂದು ಮಗುವಿನ ಒಂದು ಬರ್ತ್ ಡೇಟನ್ನು ಇಲ್ಲಿ ಕೇಳ್ತಾ ಇದೆ, ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಇದಾದಮೇಲೆ ಈ ಒಂದು ಎಲ್ಲ ಡೇಟ್ಗಳನ್ನು ಸರಿಯಾಗಿ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ತಾಯಿ ಕಾರ್ಡ್ನಲ್ಲಿ ನೋಡಿಕೊಂಡು ಸರಿಯಾಗಿ ಈ ಒಂದು ಎಲ್ಲ ಡೇಟ್ಸ್ಗಳನ್ನು ಕರೆಕ್ಟಾಗಿ ಸರಿಯಾಗಿ ಫಿಲ್ ಮಾಡಿ. ಇದಾದಮೇಲೆ ನೋಡ್ತಾ ಇರ್ಬೋದು, ಚೈಲ್ಡ್ ಬರ್ತ್ ಆಗಿದೆ ಅಂತ ಹಾಕಿದ್ದೇನಲ್ಲ, ಸೊ ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ಸ್ ಬಾರ್ನ್ ಅಂತ ಇದೆ, ಆಲ್ರೆಡಿ 1 ಅಂತ ಸೆಲೆಕ್ಟ್ ಮಾಡಿದ್ದಿದೆ. ಅದನ್ನೈತಲ್ಲ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತ್, ಅಂದರೆ ನೀವು ಗೌರ್ಮೆಂಟ್ ಹಾಸ್ಪಿಟಲು, ಪ್ರೈವೇಟ್ ಹಾಸ್ಪಿಟಲು ಎಲ್ಲಿ ನಿಮ್ಮ ಒಂದು ಮಗುವಿನ ಜನ್ಮವಾಗಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತ್, ಆ ಮಗು ಎಲ್ಲಿ ಡೆಲಿವರಿ ಆಗಿದೆಯಲ್ಲ ಆ ಹಾಸ್ಪಿಟಲ್ನ ಒಂದು ಹೆಸರನ್ನು ಟೈಪ್ ಮಾಡಿ. ಅದಾದಮೇಲೆ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನೀವು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಅರ್ಬನ್ನಿನ ಡೀಟೇಲ್ಸ್, ನಿಮ್ಮ ಮನೆಯ ಒಂದು ಸಂಪೂರ್ಣವಾದ ಒಂದು ಡೀಟೇಲ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಪಿನ್ ಕೋಡ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡಿ. ನಂತರ ಅಂಗನವಾಡಿ ಕೇಂದ್ರದ ಒಂದು ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದರೆ ಒಂದು ಪ್ರಿವ್ಯೂ ಪೇಜ್ ಬರುತ್ತೆ. ಅದನ್ನು ನೀವು ಸರಿಯಾಗಿ ಇನ್ನೊಮ್ಮೆ ಕೌಂಟರ್ ಚೆಕ್ ಮಾಡಿಕೊಂಡು ಯಾವುದೇ ಮಾಹಿತಿ ಸರಿಯಾಗಿದೆಯೋ ಅಥವಾ ತಪ್ಪಾಗಿದ್ದರೆ ಎಡಿಟ್ ಅಂತ ಕೊಡಿ, ಸರಿಯಾಗಿದ್ದರೆ ಸಬ್ಮಿಟ್ ಅಂತ ಕೊಟ್ಟು ಈ ಒಂದು ಅರ್ಜಿಯನ್ನು ನೀವು ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂತಹ ಒಂದು ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಇದನ್ನು ಸರಿಯಾಗಿ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಸಬ್ಮಿಟ್ ಅಂತ ಕೊಡಿ. ಈ ರೀತಿಯಾಗಿ ನೀವು ಈಸಿಯಾಗಿ ಈ ಒಂದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಅರ್ಜಿಯನ್ನು ಸಲ್ಲಿಸಿದಾದ್ಮೇಲೆ ನಿಮ್ಮ ಒಂದು CDPO ಆಫೀಸಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯಕ್ಕೆ ಭೇಟಿ ನೀಡಿ ಈ ಒಂದು ಅರ್ಜಿಯ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಈ ಒಂದು ವಿಡಿಯೋನ ಯಾರಿಗೆಲ್ಲ ನೆಸೆಸಿಟಿ ಇದೆಯಲ್ಲ, ಇದು ಯಾರಿಗೆ ಸಹಾಯ ಆಗುತ್ತಲ್ಲ ಅಂತ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.